ಅಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ನಾನೊಂದು ಸ್ವಲ್ಪ ಘೋಷಣೆಗಳನ್ನ ಹೇಳ್ತೀನಿ, ಎಲ್ಲರೂ ಜಯವಾಗಲಿ ಅಂತ ಹೇಳಬೇಕು. 3 ಸರಿ ಘೋಷಣೆಗಳನ್ನ ಹೇಳ್ತೀನಿ, ಎಲ್ಲರೂ ಜಯವಾಗಲಿ ಅಂತ ಹೇಳಬೇಕು. ಕನ್ನಡದ ಕನ್ನಡಾಂಬೆಗೆ, ಕನ್ನಡದ ಕನ್ನಡಾಂಬೆಗೆ, ಕನ್ನಡದ ಕನ್ನಡಾಂಬೆಗೆ, ಕರ್ನಾಟಕಕ್ಕೆ, 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 ಹಾಲೆಂಡ್ ಕನ್ನಡಿಗರಿಗೆ, ಹಾಲೆಂಡ್ ಕನ್ನಡಿಗರಿಗೆ, ಹಾಲೆಂಡ್ ಕನ್ನಡಿಗರಿಗೆ, ಕನ್ನಡಕ್ಕಾಗಿ ನಿಮ್ಮ ಕೈಯನ್ನು ಮೇಲೆತ್ತಿ. ಎಲ್ಲರೂ ಕೈ ಎತ್ತಬೇಕು, ಆಮೇಲೆ ಕೈ ಎತ್ತಿಲ್ಲ ಅಂತ ಅನ್ಕೋಬಾರ್ದು. ತುಂಬಾ ಜನ ಕೈ ಎತ್ತಿ ಅಂತ ತಿಳ್ಕೊಂಡಿದ್ದೀರಿ. ಕನ್ನಡಕ್ಕಾಗಿ ಕೈ ಎತ್ತಿದ ನಿಮ್ಮ ಕೈಗಳು ಕಲ್ಪವೃಕ್ಷವಾಗಲಿ. ಕನ್ನಡಕ್ಕಾಗಿ ಕೈ ಎತ್ತಿದ ನಿಮ್ಮ ಕೈಗಳು ಕಾಮಧೇನುವಾಗಲಿ. ಅಂದರೆ ಕನ್ನಡ ಅಂದ್ರೆ ನಿಮಗೆ ಕೇಳಿದ್ದನ್ನು ಕೊಡಲಿ. ಕಲ್ಪವೃಕ್ಷ ಅಂದ್ರೆ ಕೇಳಿದ್ದನ್ನು ಕೊಡಲಿ, ಕಾಮಧೇನು ಅಂದ್ರೆ ಕೇಳಿದ್ದನ್ನು ಕೊಡಲಿ. ಈಗ ನಾನು ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ಹೆಂಗ್ ಬಿಟ್ಟು ಏನಾಯ್ತು ಅನ್ನೋ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ಕನ್ನಡ ರಾಜ್ಯೋತ್ಸವ ಮತ್ತು ಕರ್ನಾಟಕ ರಾಜ್ಯೋತ್ಸವ ಅನ್ನೋದು ಎರಡು ಒಂದೇ. ಅದನ್ನ ನವೆಂಬರ್ 1ರಂದು ಕರ್ನಾಟಕದಲ್ಲಿ ಆಚರಿಸ್ತಾರೆ. ಕರೆಕ್ಟ್ ಆಗಿರೋದು 11ನೇ ತಾರೀಕು, ಬಟ್ 11ನೇ ತಾರೀಕು ಇರೋದು. ಬಟ್ ನಾವು ಕರ್ನಾಟಕದಲ್ಲಿ ನವೆಂಬರ್ 1ಕ್ಕೆ ರಜೆ ಕೊಟ್ಬಿಟ್ಟು ಅದು ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾರೆ. 1950ರಲ್ಲಿ ನಮಗೆ ಗಣರಾಜ್ಯೋತ್ಸವ ಸಿಕ್ತು. ಹಲೋ, 1950ರಲ್ಲಿ ನಮಗೆ ಕನ್ನಡ ಗಣರಾಜ್ಯೋತ್ಸವ ಬಂತು. ಆಮೇಲೆ ಎಲ್ಲ ಕನ್ನಡ ಭಾಷೆಗಳ ವಿಂಗಡಣೆ ಮಾಡಿಕೊಂಡು, ರಾಜ್ಯಗಳ ವಿಂಗಡಣೆ ಮಾಡಿಕೊಂಡು 1952ರಲ್ಲಿ ಮೈಸೂರು ರಾಜ್ಯ ಅಂತಾಗಿ ರಾಜ್ಯ ಸ್ಥಾಪನೆ ಆಯಿತು. ಆಮೇಲೆ ಮೈಸೂರು ರಾಜ್ಯದಿಂದ ಆಮೇಲೆ ಉತ್ತರ ಕರ್ನಾಟಕ ಭಾಗದವರಿಗೆ ಅವ್ರಿಗೆಲ್ಲ ಕೂಡಿಸ್ಕೊಂಡು ಆಮೇಲೆ ಮೈಸೂರು ಅನ್ನೋದು ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕ ಅಂತೇಳಿ ಹೆಸರು ಬಂತು. ನಿಮ್ಗಿನ್ನೂ ಸ್ವಲ್ಪ ಕರ್ನಾಟಕ ಅಂದ್ರೆ ಏನಪ್ಪಾ ಅಂದ್ರೆ, ಕರ್ನಾಟಕ ಅಂದ್ರೆ ಕರುನಾಡು. ಕರುನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು ಅಂತ, ಕಪ್ಪು ಮಣ್ಣಿನ ನಾಡು ಅಂತ. ಆಮೇಲೆ ಆವಾಗಿನ ಮುಖ್ಯಮಂತ್ರಿ ದೇವರಾಜ ಅರಸರು ಮತ್ತೆ ಉಳಿದಂತ ಎಲ್ಲ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಆಗಿರ್ಬೋದು, ವಿ.ಕೆ. ಗೋಕಾಕ್ ಅವರಾಗಿರ್ಬೋದು, ಎಲ್ಲ ತುಂಬಾ ಜನ ಹೋರಾಟ ಮಾಡಿ ಕರ್ನಾಟಕ ರಾಜ್ಯವನ್ನು ಮಾಡಿದರು. ಕರ್ನಾಟಕದ ವಿಸ್ತೀರ್ಣ 1,91,791 ಚದರ ಕಿಲೋಮೀಟರ್ ನಮ್ಮ ವಿಸ್ತೀರ್ಣ. ಆಮೇಲೆ ಕರ್ನಾಟಕದ ಬಗ್ಗೆ ಹೇಳಬೇಕಂದ್ರೆ ಐ ಥಿಂಕ್ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ ಹೇಳ್ತಾರೆ ಯಾರು? ಕರ್ನಾಟಕ ಜನರ 7 ಅಲ್ಲ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು? ಅಲ್ಲ 8. ರೀಸೆಂಟ್ ಆಗಿ ಯಾರು ಸಿಕ್ತು? ಚಂದ್ರಶೇಖರ್ ಕಂಬಾರ್ 2010ರಲ್ಲಿ. ಮತ್ತೆ ನಾವು ಕರ್ನಾಟಕದಲ್ಲಿ ಎಷ್ಟು ಬಗೆಯ ಮಣ್ಣುಗಳಿದೆ ಅಂತ ಯಾರು ಗೊತ್ತಾ? ಬ್ಲ್ಯಾಕ್ ಸಾಯಿಲ್, ರೆಡ್ ಸಾಯಿಲ್ ಅಂತ ಅಷ್ಟೇ ಅಂತಾರೆ. ಬಟ್ ಕರ್ನಾಟಕದಲ್ಲಿ 6 ಥರದ ಮಣ್ಣುಗಳಿವೆ. ಕಪ್ಪು ಮಣ್ಣು, ಕೆಂಪು ಮಣ್ಣು, ಜೇಡಿ ಮಣ್ಣು, ಅರಣ್ಯ ಮಣ್ಣು, ಕರಾವಳಿ ಮಣ್ಣು, ಈ ಥರ ಡಿಫ್ರೆಂಟ್ ಆಗಿ ಮಣ್ಣುಗಳಿವೆ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ 2025ರಲ್ಲಿ ಕನ್ನಡ ರಾಜ್ಯೋತ್ಸವ ಹೆಂಗಾಗುತ್ತೆ ಅನ್ನೋದನ್ನ ಒಂದ್ಸಾರಿ ನಾನು ಹೇಳ್ತೀನಿ. ಒಂದು ಮಗು ಬಂದು ಕೇಳುತ್ತಂತೆ, ಮಮ್ಮಿ ಮಮ್ಮಿ ವಾಟ್ ಈಸ್ ಕನ್ನಡ ಅನ್ನುತ್ತಂತೆ. ಆಗ ಮಮ್ಮಿ ಅವ್ರ ತಾಯಿ ಹೇಳ್ತಾರಂತೆ, ಐ ಥಿಂಕ್ ಕನ್ನಡ ಈಸ್ once upon a time we used to have a language that one. I also learned one subject in Kannada. ನನಗೆ ಯಾವತ್ತಾದ್ರೂ ಮುಂದೆ ಗೊತ್ತಾದ್ರೆ ನಿನಗೆ ಹೇಗೆ ಬರೆಯೋದನ್ನ ಪೇಪರ್ನಲ್ಲಿ ತೋರಿಸ್ತೀನಿ ಮಗು ಅಂತಂತೆ. ಅದಕ್ಕೆ ದಯವಿಟ್ಟು ಎಲ್ಲರೂ ತಮ್ಮ ಮಕ್ಕಳಿಗೆ, ಇಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲರೂ ತಮ್ಮ ಮಕ್ಕಳಿಗೆ ಕನ್ನಡ ಕಲಿಸಿ, ಇಂಗ್ಲೀಷ್ ಮಾಧ್ಯಮಗಳಿಗೆ ಹೋದ್ರು ತಮ್ಮ ಮನೆಯಲ್ಲಿ ಕನ್ನಡ ಕಲಿಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಮತ್ತು ಈ